ಫ್ರೆಂಡ್ಸ್, ಸಾಮಾನ್ಯವಾಗಿ ನಾನು ಮುಲ್ಲಂಗಿ ಕಾಯಿ ತರಕಾರಿಗೆ ಬಳಸ್ತಾರೆ. ಅದನ್ನು ಫೇಸ್ಬುಕ್ಕಲ್ಲಿ ಹಾಕ್ತಾಯಿರ್ತೀನಿ ಫೋಟೋಗಳು. ಮುಲ್ಲಂಗಿ ಕಾಯಿ ಪಲ್ಯ ತುಂಬ ಚೆನ್ನಾಗಿರ್ತದೆ ಅಂತೇಳಿ. ಸುಮಾರು ಜನ ಮುಲ್ಲಂಗಿ ಕಾಯಿ ಹೆಂಗಿರ್ತದೆ, ಅದು ಬೇರೆ ಇರ್ಬೋದು, ಅವರೆಕಾಯಿ ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕ್ತಿದ್ರು. ಅದಕ್ಕೆ ಇವತ್ತು ಪ್ರತ್ಯಕ್ಷವಾಗಿ ಮುಲ್ಲಂಗಿ ಕಾಯಿ ಯಾವ ರೀತಿ ಬರುತ್ತೆ ಅಂತ ತೋರ್ಸೋಕ್ಕೆ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡ್ಬೋದು, ಇದು ಮುಲ್ಲಂಗಿ. ಇದು ಗಡ್ಡೆ ಬಲಿತ ಮೇಲೆ ಹಾಗೆ ಬಿಟ್ಟರೆ ಈ ರೀತಿ ಬೆಳ್ಕೊಳ್ತದೆ. ನೋಡ್ಬೋದು, ಕೆಳಗಡೆ ಗಡ್ಡೆನೂ ಕಾಣ್ತಾ ಇದೆ. ಮುಲ್ಲಂಗಿ ಗಡ್ಡೆ ಇಲ್ಲಿಂದ ಬಂದಿರೋದು. ಇದು ಈಗ ಬಲ್ತಿದೆ. ಬಲ್ತ ಮೇಲೆ ಇದಕ್ಕೆ ಹೂ ಕಾಯಿಗಳು ಬರ್ತವೆ. ನೋಡ್ಬೋದು ಎಷ್ಟು ಸುಂದರವಾಗಿದ್ದಾವೆ ಹೂಗಳು. ಅದ್ರ ಜೊತೆಗೆ ಕಾಯಿಗಳು ನೋಡ್ಬೋದು. ಈ ಕಾಯಿಗಳು ತಿನ್ನೋಕ್ಕೆ ತುಂಬ ಅಂದರೆ ತುಂಬ ರುಚಿ ಇರ್ತದೆ. ಮುಲ್ಲಂಗಿ ತಿನ್ನೋದಕ್ಕಿಂತಲೂ ಈ ಕಾಯಿ ತಿನ್ನೋಕ್ಕೆ ತುಂಬ ಜನ ಇಷ್ಟಪಡ್ತಾರೆ. ಅಷ್ಟು ರುಚಿಯಾಗಿ ಇದ್ರ ಪಲ್ಯ ಆಗ್ತದೆ. ನಾವು ಸುಮಾರು ಸಾರಿ ತಿಂದಿದ್ದೀವಿ. ಸುಮಾರು ಜನ ಇದ್ರ ಬಗ್ಗೆ ಗೊತ್ತಿದೆ. ಗೊತ್ತಿಲ್ಲದವ್ರಿಗೆ ಮಾಹಿತಿ ಇರಲ್ಲ ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಮಸ್ಕಾರ.